ಮದುವೆ ಆಗದೆ ಮಕ್ಕಳಿಗೋಸ್ಕರ ಅಂದ್ರೆ ಇನ್ಫ್ಯಾಕ್ಟ್ ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟ ಶಿಕ್ಷಕ ನಿವೃತ್ತಿ ಆದ ತಕ್ಷಣ ಅದೇ ವಿದ್ಯಾರ್ಥಿಗಳು ಶಿಕ್ಷಕ ಇನ್ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗಬಾರದು ಅಂತದೊಂದು ಅದ್ಭುತ ಉಡುಗೊರೆ ಕೊಟ್ಟಿದ್ದಾರಂತೆ. ತಾನು ನೆಚ್ಚಿನ ವಿದ್ಯಾರ್ಥಿಗಳಿಗೆ ಇಡೀ ಜೀವನ ಮುಡುಪಾಗಿಟ್ಟಿರುವ ಶಿಕ್ಷಕನಿಗೆ ವಿದ್ಯಾರ್ಥಿಗಳು ಕೂಡ ವಿಶೇಷ ರೀತಿಯಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ. ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಶಿಕ್ಷಕನಿಗೆ ಬೆಲೆ ಕಟ್ಟಲಾಗದ ಉಡುಗೊರೆ ಕೊಟ್ಟಿದ್ದಾರೆ. ಅಕ್ಷರ ಕಲಿಸಿದ ಗುರುವಿಗೆ ಶಿಷ್ಯರಿಂದ ಅರ್ಥಪೂರ್ಣ ಕೆಲಸ ಮಾಡಲಾಗಿದ್ದು ನಿವೃತ್ತಿಯಾಗಿದ್ದ ಶಿಕ್ಷಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರಂತೆ. ಗುರುವಿಗೆ ಹಳೆ ವಿದ್ಯಾರ್ಥಿಗಳಿಂದ ರಕ್ತ ಕಾಣಿಕೆ, ರಕ್ತದ ತುಲಾಭಾರ ಮಾಡಲಾಗಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಅಕ್ಕಿ ಆಲೂರಲ್ಲಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಇಂಗ್ಲಿಷ್ ಶಿಕ್ಷಕರಾಗಿ ನಿವೃತ್ತಿಯಾದ PR ಮಠ ಎಂಬ ಗುರುಗಳ ಬರ್ತ್ಡೇ ವಿಶೇಷ ರೀತಿಯಲ್ಲಿ ಆಚರಣೆಯಾಗಿದ್ದು ಅಕ್ಷರ ಕಲಿತ ಹಳೆ ವಿದ್ಯಾರ್ಥಿಗಳಿಂದ ಗುರುವಿಗೆ ರಕ್ತದ ತುಲಾಭಾರ ಮಾಡಲಾಗಿದೆ. ಶಿಬಿರದೊಳಗ ಅಕ್ಕಿ ಆಲೂರು ಒಂದರೊಳಗನ 50ನೇ ರಕ್ತದಾನ ಶಿಬಿರ ನೋಡ್ರಿ. ಇವತ್ತು 50ನೇದು ಗುರುಗಳಿಗೆ ವಿಶೇಷವಾಗಿ. ಇನ್ನು ರಕ್ತದಾನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ರಕ್ತದಾನ ಮಾಡಿದ ಮೊದಲ ಗ್ರಾಮ ಇವತ್ತು ಅಕ್ಕಿ ಆಲೂರು ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಇವತ್ತು ನಡೆದ ಗುರುವಿಗೆ ರಕ್ತದಾನ ಮಾಡಿದ್ದು ರಕ್ತದಾನ ತುಲಾಭಾರ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಗತಿ. ಬಹುತೇಕ ಕರ್ನಾಟಕದಲ್ಲಿ ಇದೇ ಪ್ರಥಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ತುಲಾಭಾರವನ್ನು ಎಲ್ಲರೂ ಮಾಡ್ತಾರೆ. ಅಲ್ಲಿ ಹಣವನ್ನು, ದವಸ ಧಾನ್ಯಗಳನ್ನು, ಬೆಲ್ಲ, ಅಕ್ಕಿ, ತೆಂಗಿನಕಾಯಿಗಳ ಮೂಲಕವಾಗಿ ತೂಕ ಮಾಡಿ ಅದನ್ನು ದಾನ ಮಾಡುವುದುಂಟು. ಆದರೆ ಇವತ್ತಿನ ಈ ಒಂದು ರಕ್ತ ಸೈನಿಕರ ತವರೂರು ಅಕ್ಕಿಯಾಲೂರು ಸ್ನೇಹ ಮೈತ್ರಿ ಬಳಗದವರು ಕರಬಸಪ್ಪ ಗುಂದಿ ಇವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮುಂಜಾನೆ 10:30ರಿಂದ ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಕಲಿಸಿದಂತಹ ಒಂದು ಶಿಕ್ಷಕರಿಗೆ ಒಂದು ವಿಶೇಷವಾದ ಮತ್ತು ಬೆಲೆ ಕಟ್ಟಲಾಗದಂತಹ ಒಂದು ಕಾಣಿಕೆಯನ್ನ, ಉಡುಗೊರೆಯನ್ನ ಈಗಾಗಲೇ ನೀಡಿರುವಂತದ್ದು. ಈಗ ಸದ್ಯ ನಾನು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಗ್ರಾಮದಲ್ಲಿ ಇರುವಂತಹ ಒಂದು ನರಸಿಂಗರಾವ್ ದೇಸಾಯಿ ಪ್ರೌಢಶಾಲೆಯಲ್ಲಿ ಇರುವಂತದ್ದು. ಸೊ ಇಲ್ಲಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಈಗ ಅಲ್ಲಿ PR ಮಠ ಅನ್ನುವಂತಹ ಆಂಗ್ಲ ಭಾಷೆಯ ನಿವೃತ್ತ ಶಿಕ್ಷಕರಿಗೆ ಈಗಾಗಲೇ ಒಂದು ಬೆಲೆ ಆಗದಂತಹ ಒಂದು ಉಡುಗೊರೆಯನ್ನ ಈಗಾಗಲೇ ಇಲ್ಲೇನ್ ಕಾಣಿಸ್ತಾ ಇದ್ದಾರೆ ಇವರೆಲ್ಲ ಒಂದು ಹಳೆ ವಿದ್ಯಾರ್ಥಿಗಳು ಸೇರಿ ಅವರಿಗೆ ನೀಡಿರುವಂತದ್ದು. ಹಾಗಾದ್ರೆ ಆ ಒಂದು ತುಲಾಭಾರವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಸೊ ಆ ಒಂದು ತುಲಾಭಾರ ಏನು, ಅಥವಾ ಹಣದ್ದ, ಅಥವಾ ಬೇರೆ ದವಸ ಧಾನ್ಯಗಳಿದ್ದ, ಅಥವಾ ಬೇರೆ ಏನಾದ್ರೂ ಬೆಲೆ ಕಟ್ಟಲಾಗದ್ದು ಅನ್ನುವಂಥದ್ದು ಇದ್ರೆ ಹಾಗಾದ್ರೆ ಅದು ಏನು ಅನ್ನೋದನ್ನ ಇಲ್ಲಿರುವಂತಹ ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ನಿಮಗೆ ಶಿಕ್ಷಕರು ಎಷ್ಟರ ಮಟ್ಟಿಗೆ ಅವರು ಹತ್ರ ಆಗಿದ್ರು, ಅವರಿಗೆ ನೀವು ಬೆಲೆ ಕಟ್ಟಲಾಗದ್ದು ಅಂತದನ್ನ ಏನು ನೀವು ತುಲಾಭಾರ ಮಾಡಿದ್ರಿ? ಇದು ತುಂಬಾ ರಾಜ್ಯದಲ್ಲಿ ಮೊದಲು ವಿಶೇಷ ಅಂತ ಅನ್ಸುತ್ತೆ. ಏನದು? ಯಾಕಂದ್ರೆ PR ಮಠ ಗುರುಗಳ ಹುಟ್ಟುಹಬ್ಬ ಸಂಭ್ರಮಕ್ಕೆ ರಕ್ತದ ತುಲಾಭಾರ ಮಾಡ್ಬೇಕಂತ ನಮ್ಮ ಕರಬಸಪ್ಪ ಗೊಂದಿಯವರು ತಿಳಿಸಿದ್ರು. ಅದಕ್ಕೆ ಆ ಉದ್ದೇಶದಿಂದ ನಮ್ಮ ಗುರುಗಳ ಹುಟ್ಟುಹಬ್ಬದ ತುಲಾಭಾರಕ್ಕೆ ನಾವೆಲ್ಲ ಸಂತೋಷದಿಂದ ಒಪ್ಪಿಕೊಂಡು ಅದಕ್ಕೆ ನಾವು ಸಾಥ್ ನೀಡಿದ್ದು ನಮಗೂ ಹೆಮ್ಮೆ ತಂಗೈತಿ. ಮತ್ತು ಅವರು